ಕಾಂಗ್ರೆಸ್ ಸರ್ಕಾರ ಗುತ್ತಿಗೆಯಲ್ಲಿ ಸರ್ಕಾರಿ ಗುತ್ತಿಗೆ ಮೀಸಲಿಟ್ಟಿರುವಂಥದ್ದನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಬಜರಂಗ ದಳದ ಮುಖಂಡ ಗೋವರ್ಧನ್ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಕಡೆ BJP ಪ್ರತಿಭಟನೆ ಮಾಡ್ತಿದೆ ಮೈಸೂರಿನಲ್ಲಿ, ಇನ್ನೊಂದು ಕಡೆ ನೀವು ಪ್ರತಿಭಟನೆ ಮಾಡ್ತಿದ್ದೀರಾ ಮುಸ್ಲಿಮರಿಗೆ 4% ಮೀಸಲಿಟ್ಟಿರುವಂತಹ ಉದ್ದೇಶನ ಇಟ್ಕೊಂಡು. ಹೌದು, ಈಗಾಗಲೇ ನಾವೆಲ್ಲರೂ ಸಹ ಗಮನಿಸ್ಬೋದು, ಏನು ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಮುಸಲ್ಮಾನರ ಓಲೈಕೆಯನ್ನು ಮಾಡ್ತಲೇ ಇರ್ತಕ್ಕಂಥದ್ದು. ಮೊದಲನೇ ದಿನದಿಂದಲೂ ತಗೋಬೋದು, ಏನು ನಾವು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ವಾಪಸ್ ತೆಗಿತೀವಿ, ನಾವು ಮತಾಂತರ ನಿಷೇಧ ಕಾಯ್ದೆಯನ್ನು ವಾಪಸ್ ತೆಗಿತೀವಿ ಅಂತೇಳಿ ಹೊರಟಂಥದ್ದು. ಈ ರೀತಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಓಲೈಕೆಯನ್ನು ಮಾಡ್ತಾನೆ ಇರ್ತಕ್ಕಂಥದ್ದು. ಮೊನ್ನೆ ಏನು ಬಜೆಟನ್ನು ಮಂಡನೆ ಮಾಡಿದ್ರು, ಹಲವಾರು ಜನ ಇವತ್ತು ಅಪಹಾಸ್ಯವನ್ನು ಮಾಡಿದ್ರು. ಏನಿದು ಕರ್ನಾಟಕದ ಬಜೆಟಾ ಅಥವಾ ಪಾಕಿಸ್ತಾನದ ಬಜೆಟಾ ಅಥವಾ ಯಾವುದೋ ಬಾಂಗ್ಲಾದೇಶದ ಬಜೆಟಾ ಅಥವಾ ಇನ್ಯಾವುದೋ ಇಸ್ಲಾಮಿಕ್ ಕಂಟ್ರಿಯ ಬಜೆಟಾ ಅಂತ ಹೇಳ್ತಕ್ಕಂಥದ್ದು. ಆ ರೀತಿಯಲ್ಲಿ ತಮ್ಮ ಬಜೆಟ್ನಲ್ಲೂ ಸಹ ಮುಸಲ್ಮಾನರ ಓಲೈಕೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ಗಮನಿಸಿರ್ತಕ್ಕಂಥದ್ದು. ಇವಾಗ ಅಂಥ ಹಲವಾರು ಓಲೈಕೆಗಳನ್ನು ನೋಡಿದ್ದೇವೆ, ಸಹಿಸಿದ್ದೇವೆ. ಆದರೆ ಇವತ್ತೇನು ಮೀಸಲಾತಿಯನ್ನು ಕೊಡೋಕ್ಕೆ ಹೊರಟಿದ್ದಾರೆ, ಇದು ಅಕ್ಷರಶಃ ಸಂವಿಧಾನ ವಿರೋಧಿ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಈ ದೇಶದಲ್ಲಿ ಧರ್ಮದ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನು ಕೊಡಬಾರ್ದು ಅಂತೇಳಿ ಹೇಳಿರ್ತಕ್ಕಂಥದ್ದು. ಇದು ಈಗಾಗಲೇ ಹಲವಾರು ನ್ಯಾಯಾಲಯಗಳು ಇದರ ವಿರುದ್ಧವಾಗಿ ಏನು ಆದೇಶಗಳನ್ನು ಹೊರಡಿಸಿರ್ತಕ್ಕಂಥದ್ದು. ಏನು ಪಶ್ಚಿಮ ಬಂಗಾಳದ ರಾಜ್ಯ ಸರ್ಕಾರ ಮೀಸಲಾತಿ ಕೊಟ್ಟಂಥ ಸಂದರ್ಭದಲ್ಲಾಗಿರ್ಬೋದು, ಹಾಗೆ ಮಹಾರಾಷ್ಟ್ರದ ಒಂದು ಸರ್ಕಾರ ಕೊಟ್ಟಂಥ ಸಂದರ್ಭದಲ್ಲಿ, ಹಾಗೆ ಏನು ಆಂಧ್ರ ಪ್ರದೇಶದ ಸರ್ಕಾರ ಕೊಟ್ಟಂಥ ಸಂದರ್ಭದಲ್ಲಿ ನ್ಯಾಯಾಲಯ ಇದಕ್ಕೆ ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನು ಕೊಡಬಾರ್ದು ಅಂತೇಳಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಕಾನೂನು ಕಸದ ಬುಟ್ಟಿ ಸೇರ್ತಕ್ಕಂಥದ್ದು ಶತಸಿದ್ಧ. ಆದರೂ ಸಹ ಇವತ್ತು ಮುಸಲ್ಮಾನರಿಗೆ ಏನು ಹಿಂದೂಗಳನ್ನು ಅವರ ವಿರೋಧಿಗಳು ಅಂತೇಳಿ ತೋರಿಸ್ಬೇಕಾಗಿದೆ. ಇವರಿಗೆ ಈ ಕಾಯ್ದೆಯನ್ನು ವಿರೋಧ ಮಾಡ್ತಾ ಇದ್ದಾರೆ, ನಾವು ಮೀಸಲಾತಿ ಕೊಡೋದಕ್ಕೆ ಹೊರಟಿದ್ದೇವೆ, ಹಿಂದೂ ಸಂಘಟನೆಗಳು ವಿರೋಧ ಮಾಡಲಿಕ್ಕೆ ಹೊರಟಿದೆ ಅಂತೇಳಿ ತೋರಿಸೋ ಮುಖಾಂತರ ನಮ್ಮ ನಡುವೆ ಅವರ ನಡುವೆ ಕಂದಕವನ್ನು ದೊಡ್ಡದಾಗಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಇವತ್ತು ಈ ಮಸೂದೆಯನ್ನು ಮಂಡಿಸಿರ್ತಕ್ಕಂಥದ್ದು. ಅವರು ಈ ರೀತಿಯಾದಂಥ ಕಾನೂನನ್ನು ತಂದ್ರೂ ನಾವು ಯಾವುದೇ ಬೆಲೆಯನ್ನು ಕೊಟ್ಟಾದರೂ ಸರಿ ಈ ಕಾನೂನನ್ನು ವಿರೋಧ ಮಾಡ್ತೀವಿ, ಇದನ್ನು ಜಾರಿಗೆ ಬರಲಿಕ್ಕೆ ಬಿಡೋದಿಲ್ಲ. ಏನು ಈಗಾಗಲೇ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು ಹಲವಾರು ನಮ್ಮ ದಲಿತ ಸಂಘಟನೆಗಳು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಅಂತೇಳಿ ನಿರಂತರವಾಗಿ ಆಗ್ರಹವನ್ನು ಪಡಿಸ್ತಾ ಇದೆ, ಆದರೂ ಸಹ ಮಾಡ್ತಾ ಇಲ್ಲ. ಆದರೆ ಇವತ್ತು ಮುಸಲ್ಮಾನರು ಕೇಳೋದಕ್ಕೆ ಮುಂಚಿತವಾಗಿ ಅವರಿಗೆ ಮೀಸಲಾತಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಇದು ಅಕ್ಷರಶಃ ಓಲೈಕೆ ರಾಜಕಾರಣ. ಇದು ಅತ್ಯಂತ ಖಂಡನೀಯ. ನಾವು ಇದನ್ನು ಖಂಡಿಸ್ತೀವಿ. ಇದಿಷ್ಟು ಗೋವರ್ಧನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.